guys, welcome back to my channel. This is Naina from Naina's Lifestyle. So ನಾನು ಇವತ್ತು ಆವಾಗಲೇ ಲಾಸ್ಟ್ ವಿಡಿಯೋದಲ್ಲಿ ನಾನು ವಾಲ್ ಪೇಂಟಿಂಗ್ ಮಾಡಿದ್ದೆ. ಸೊ ಅದರದ್ದು ಈ ವಿಡಿಯೋ ಕಂಟಿನ್ಯೂಷನ್ ಇದೆ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಇವಾಗ ನಾವು ಕಾರ್ಪೆಂಟರ್ನ ಕರೆಸ್ಬಿಟ್ಟು ಇಲ್ಲಿ ಈ ಸ್ಟ್ಯಾಂಡನ್ನು ಮಾಡಿಸ್ತಿದ್ದೀವಿ. ಸೊ ಇಲ್ಲಿ ಗಿಡ ಅಥವಾ ಬುದ್ಧ ಅಥವಾ ಯಾವುದಾದ್ರೂ ಸ್ಟ್ಯಾಚ್ಯೂ ಕುಂದರ್ಸೋಣ ಅಂತ. ಇದ್ರ ಮೇಲೆ ನಾನು ಯೋಚನೆ ಮಾಡಿದೆ, ಲೈಕ್ ಈ ಥರ ಗ್ರೀನ್ ಮ್ಯಾಟ್ ನಮ್ಮ ಮನೇಲಿತ್ತು. ಸೊ ಇದನ್ನು ಆ ಮ್ಯಾಟ್ ಅಂದರೆ ಇದು ಇದೆಲ್ಲ ಪ್ಲ್ಯಾಟ್ಫಾರ್ಮ್, ಅದ್ರ ಮೇಲೆ ಆಗೋ ಅಷ್ಟೇ ಕಟ್ ಮಾಡಿದ್ದೀನಿ. ನೀವು ನೋಡ್ಬೋದು. ನೀವು ಈ ಥರ ಒಂದು ಸತಿ ಟ್ರೈ ಮಾಡ್ಬೋದು, ಅಥವಾ ನೀವು ಏನಾದ್ರು ಬೇರೆ ಡಿಸೈನ್ ಕೂಡ ಮಾಡ್ಬೋದು. ಸೊ ನೀವು ನೋಡ್ಬೋದು, ನಾನು ಇವಾಗ ಮಾಡಿದೆ. ಈ ಮನಿ ಪ್ಲ್ಯಾಂಟ್ ನಿಮ್ಗೆ ಏನು ಕಾಣಿಸ್ತಿದೆ ಅಲ್ಲ, ಇದನ್ನು ನಾವು ನಮ್ಮ ಮನೆಯಲ್ಲೇ ಬೆಳೆಸಿರೋದು. ಲೈಕ್ ಅರೌಂಡ್ 5 to 6 ಮಂತ್ಸ್ ಅಲ್ಲ, 12 ಮಂತ್ಸ್, 1 ಇಯರ್ ಆಲ್ಮೋಸ್ಟ್ ಆಗಿರ್ಬೋದು. ಈ ಮನಿ ಪ್ಲ್ಯಾಂಟ್ನ ತಂದುಬಿಟ್ಟು ತುಂಬ ಉದ್ದ ಬೆಳೆದಿದೆ ಗೈಸ್. ಸೊ ಅದನ್ನೇ ನಾನು ಆ ಸೈಡ್ ಬಾಲ್ಕನಿಯಲ್ಲಿ ಇಟ್ಟಿದ್ದೆ. ಇವಾಗ ಈ ಸೈಡ್ ಬಾಲ್ಕನಿಗೆ ತಂದುಬಿಟ್ಟು ಇಲ್ಲಿ ಡೆಕೋರೇಟ್ ಮಾಡೋಣ ಅಂತ ತಂದಿದ್ದೀನಿ. ಸೊ ನೀವು ನೋಡ್ಬೋದು, ಈ ಥರ ನಾನು ಪ್ಲೇಟ್ ಅಂದರೆ ಲೈಕ್ ಆ ಪ್ಲ್ಯಾಟ್ಫಾರ್ಮ್ ಸುತ್ತಮುತ್ತ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವೇ ನೋಡ್ಬೋದು. ಗಿಡ ಹಾಕಿದ ತಕ್ಷಣ ಅದು ಎಷ್ಟು ಸೂಪರಾಗಿ ಕಾಣಿಸ್ತಿದೆ. ಮೊದಲು ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಇವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾನಿವಾಗ ಇದ್ರ ಮೇಲೆ ಆ ಗ್ರೀನ್ ಮ್ಯಾಟ್ನ ಇಟ್ಬಿಟ್ಟು ಅದಾದಮೇಲೆ ಬುದ್ಧನ ಕುಂದಿರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಇವಾಗ ನಾನು ಇದ್ರ ಮೇಲೆ ಗ್ರೀನ್ ಮ್ಯಾಟ್ನ ಹಾಕ್ತಿದ್ದೀನಿ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನೋಡ್ಬೋದು, ಇದನ್ನು ನಾವು ರೀಸೆಂಟಾಗಿ ತಂದಿದ್ದೀವಿ. ನೀವು ಹಾಗೆ ಇದೇ ಥರ ನಿಮ್ಮ ಮನೇಲಿ ಇರೋ ಏನಾದ್ರು ಇದ್ದರೆ ಅದನ್ನು ತೊಗೊಂಬಿಟ್ಟು ಡೆಕೋರೇಟ್ ಮಾಡ್ಬೋದು. ಅಥವಾ ನಿಮಗೆ ಬೇರೆ ಏನು ಎಕ್ಸ್ಟ್ರಾ ಥಿಂಗ್ಸ್ ಬೇಕೇ ಆಗಿಲ್ಲ, ಈ ಥರನೂ ನೀವು ಯೋಚನೆ ಮಾಡಿಬಿಟ್ಟು ಮಾಡ್ಬೋದು. ನೀವು ನಮ್ಮ ಥರನೇ ಮಾಡಬೇಕಾಗಿದ್ರೆ ಆ ಥರನೂ ಮಾಡ್ಬೋದು. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದನ್ನು ನಮ್ಮ ಮನೆಯಲ್ಲೇ ಇತ್ತು. ಇದನ್ನು ಇಲ್ಲಿ ಡೆಕೋರೇಟ್ ಮಾಡೋಕ್ಕೆ ಅಂತ ನಾನು ಯೋಚನೆ ಮಾಡಿದೆ. ನಮ್ಮಮ್ಮ ಕೂಡ ಹೇಳಿದ್ರು ಇದನ್ನು ತಂದುಬಿಟ್ಟು ಇಲ್ಲಿಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನೀವು ನೋಡ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಬುದ್ಧ ಸುತ್ತಮುತ್ತ. ಇದಾದಮೇಲೆ ಇನ್ನೊಂದು ಸ್ವಲ್ಪ ನಮ್ಮಮ್ಮನೇ ಮಾಡಿರೋ ಗಿಡಗಳಿದು, ಅಂದರೆ ಪಾಟ್ಗಳು. ಸೊ ನೀವು ನೋಡ್ಬೋದು ಎಷ್ಟು ಕ್ಯೂಟಾಗಿದೆ. ಅದನ್ನು ತಂದುಬಿಟ್ಟು ಇಲ್ಲಿ ಇಟ್ಟಿದ್ವಿ. ಆಮೇಲೆ ಇದಾದಮೇಲೆ ನಮ್ಮ ಮನೇಲಿ ಇನ್ನೊಂದಿತ್ತು. ಸೊ ಇವಾಗ ತೋರಿಸ್ತೀನಿ ನೋಡಿ. ಹಾಂ, ಇದು ಹುಡುಗ ಮತ್ತು ಹುಡುಗಿ ಎಷ್ಟು ಕ್ಯೂಟಾಗಿದೆ. ಇದನ್ನು ನಮ್ಮಮ್ಮ ಮತ್ತು ನಾನು ಸೇರಿಬಿಟ್ಟು ಕ್ಲೇಯಿಂದ ಮಾಡಿದ್ದೀವಿ. ಇದನ್ನು ನಾವು ಮುರಿದೋಗಿರೋ ಕಪ್ಗಳಿರ್ತಾವಲ್ಲ, ಅದನ್ನು ತೊಗೊಂಡ್ಬಿಟ್ಟು ಮಾಡಿರೋದು. ಸೊ ಇವಾಗ ನೋಡ್ಬೋದು, ಇದು ನಮ್ಮ ಬಾಲ್ಕನಿದು ಫೈನಲ್ ಲುಕ್. ಸೊ ಇಷ್ಟು ದಿನ ಕೂತ್ಕೊಂಡು ನಾವು ಮಾಡಿದ್ದೀವಿ. ನಿಮಗೆ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಪ್ರೀತಿ ತೋರಿಸ್ತಾ ಇರಿ. ನಾನು ಹಾಗೆ ವ್ಲಾಗ್ಸ್ನ ತರೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹೊಸ ವ್ಲಾಗ್ಸ್ ಹಾಕ್ತಿರ್ತೀನಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋ ಬರೋ ತನಕ ಹಾಗೆ ಕಾಯ್ತೀರಿ. ನೀವು ನೋಡ್ಬೋದು, ಫುಲ್ ಲುಕ್ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಸೂಪರಾಗಿ ಕಾಣಿಸ್ತಿದೆ. ನೀವು ಒಂದು ಸತಿ ನಿಮ್ಮ ಮನೇಲಿ ಈ ಥರ ಎಲ್ಲ ಡಿಸೈನ್ಸ್ ಟ್ರೈ ಮಾಡಿ. ಫ್ರೀ ಟೈಮ್ ಇದ್ದಾಗ ನೀವು ಈ ಥರ ಟ್ರೈ ಮಾಡಿ. ಡಿಸೈನ್ಸು, ವಾರ್ಲಿ ಪೇಂಟಿಂಗ್ ಎಲ್ಲ ಮಾಡಿ.